ನಾವೆಲ್ಲ ಒಗ್ಗಟ್ಟಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಕಡೆ ಸೇರಿ ಒಂದು ಸಂದೇಶವನ್ನು ತಲುಪಿಸ್ಬೇಕಾಗುತ್ತೆ ಸಮಾಜಕ್ಕೆ. ಸಂಘಟನೆ ನಮ್ಮ ಸಮಾಜದ ಒಳಿತಿಗಾಗಿ ಇರಬೇಕೇ ಹೊರತು ಅದು ಬೇರೆಯವರ ವಿರುದ್ಧವಾಗಿ ಅಥವಾ ಬೇರೆಯವರಿಗೆ ಇನ್ನೇನೋ ಬಯಸೋ ರೀತಿ ಆಗಬಾರ್ದು. ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಒಂದು ಸಂಘಟನೆ ಕೆಲಸ ಮಾಡಬೇಕಾಗುತ್ತೆ. ಬಹುಶಃ ಮಹರ್ಷಿ ವಾಲ್ಮೀಕಿಯವರು ಈ ನಾಡಿನಲ್ಲೇ ಜನಿಸಿಲ್ಲ ಅಂದರೆ ಶ್ರೀರಾಮಚಂದ್ರನ ಭಗವಾನ್ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಅಸ್ತಿತ್ವ ಪ್ರಚಲಿತದಲ್ಲಿ ಇರ್ತಿತ್ತೋ ಇಲ್ವೋ, ಮಹರ್ಷಿ ವಾಲ್ಮೀಕಿಗಳು ಶ್ರೀರಾಮಚಂದ್ರನ ಸತ್ಯ, ನಿಷ್ಠೆ ಮತ್ತು ಪಿತೃವಾಕ್ಯ ಪರಿಪಾಲನೆ ಇದೆಲ್ಲವನ್ನು ಅವರು ಮಹರ್ಷಿ ವಾಲ್ಮೀಕಿಯವರು ರಾಮಾಯಣದಲ್ಲಿ ಬಿಂಬಿಸಿ ರಾಮನನ್ನು ಅತಿ ಎತ್ತರಕ್ಕೆ ಕೊಂಡೊಯ್ದು ಎಷ್ಟು ಯುಗಗಳು ಶತಮಾನಗಳು ಕಳೆದರೂ ಸಹ ಇವತ್ತಿಗೂ ಸಹ ರಾಮಾಯಣ ಇವತ್ತು ನಮ್ಮ ಜನರ ಬಾಯಲ್ಲಿ ಜನಪದವಾಗಿ ಇವತ್ತು ರಾಮಾಯಣ ಪ್ರಸ್ತುತ ಇದೆ. ಹಾಗಾಗಿ ರಾಮಾಯಣ ಬರೆದಂಥ ವಾಲ್ಮೀಕಿ ಮಹರ್ಷಿಗಳು ಸಮಾಜಕ್ಕೆ ಸೇರಿದಂಥವರು. ಹೀಗೆ ಅನೇಕ ಆ ಪುಣ್ಯಾತ್ಮನ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವೆಲ್ಲ ಧನ್ಯರು ಅಂತ ಭಾವಿಸ್ಬೇಕಾಗುತ್ತೆ. ಈ ಒಂದು ಸಮಾಜ ಪರಾಕ್ರಮ, ಶೌರ್ಯ ಮತ್ತು ಸಾಹಸಕ್ಕೆ ಹೆಸರಾದಂಥ ಏನು ವಾಲ್ಮೀಕಿ ಸಮುದಾಯ ಅಂದರೆ ಒಂದು ಸಾಹಸ, ಶೌರ್ಯ, ಪರಾಕ್ರಮಕ್ಕೆ ಹೆಸರಾದಂಥ ಸಮುದಾಯ. ಏನು ಮದಕರಿ ನಾಯಕ, ಭರಮಪ್ಪ ನಾಯಕ, ತಿಮ್ಮಣ್ಣ ನಾಯಕ, ಕಸ್ತೂರಿ ರಂಗಪ್ಪ ನಾಯಕ, ಹೀಗೆ ಮಹರ್ಷಿ ವಾಲ್ಮೀಕಿಯವರು ಇಂಥ ಮಹಾನ್ ಮೇರು ವ್ಯಕ್ತಿಗಳನ್ನು ಕೊಟ್ಟಂಥ ಸಮುದಾಯ ವಾಲ್ಮೀಕಿ ಸಮುದಾಯ. ಈ ನಿಟ್ಟಿನಲ್ಲಿ ಅವರ ಆದರ್ಶಗಳನ್ನು ನಾವು ರೂಢಿಸ್ಕೊಂಡು ನಾವೆಲ್ಲ ಮುನ್ನಡೆಯಬೇಕಾಗುತ್ತೆ. ಸಮಾಜಕ್ಕೆ ಒಳಿತನ್ನು ಬಯಸಬೇಕಾಗುತ್ತೆ. ತಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಉನ್ನತ ಮಟ್ಟಕ್ಕೆ ತಾವೆಲ್ಲ ಕೊಂಡೊಯ್ಯಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಜಯಚಂದ್ರ ಸಾಹೇಬರು ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಅಭಿವೃದ್ಧಿಪಡಿಸೋದಕ್ಕೆ 7 ಕೋಟಿ ಅನುದಾನವನ್ನು ಕೊಟ್ಟರು. ಅವರು ಹಿಂದೆ ಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ನಾನು ಸಹ ಅವ್ರ ಜೊತೆಯಲ್ಲಿ ಪಕ್ಷದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೆ. ಆಗ 7 ಕೋಟಿ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಅಭಿವೃದ್ಧಿಪಡಿಸೋದಕ್ಕೆ 7 ಕೋಟಿ ಅನುದಾನವನ್ನು ಕೊಟ್ಟರು. ಹೀಗೆ ಅನೇಕ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರ ಕಟ್ಟೋದಕ್ಕೆ ಅನುದಾನವನ್ನು ಕೊಟ್ಟರು. ಅನೇಕ ವಾಲ್ಮೀಕಿ ಭವನ ಕಟ್ಟೋದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಹೀಗೆ ಸಮುದಾಯಕ್ಕೆ ವಿಶೇಷವಾಗಿ ಹೆಚ್ಚು ಅನುದಾನಗಳನ್ನು ಕೊಟ್ಟು ಸಮುದಾಯದ ಹಿತವನ್ನು ಬಯಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಸಹ ಅವ್ರ ಜೊತೆಗಿದ್ದು ಅವರ ಒಡನಾಡಿಯಾಗಿ ಅವರ ಪಡಸಾಲೆ ಅಲ್ಲ ಒಳಗಳ ಮನೆಯಲ್ಲೇ ಇದ್ದಂಥವನು, ನಾನು ಸಹ ಅತಿ ಹತ್ತಿರವಾಗಿದ್ದಂಥವನು. ಆದರೂ ಸಹ ಅವರ ಬಾಂಧವ್ಯ ಹೇಗಿತ್ತಪ್ಪ ಅಂದರೆ ಶ್ರೀರಾಮಚಂದ್ರನಿಗೆ ಹನುಮಂತ ಹೇಗೋ ಹಾಗೆ ಅಷ್ಟೊಂದು ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ನಾವಿದ್ವಿ. ಇವತ್ತು ಜ್ಞಾಪಿಸ್ಕೊಂಡ್ರೆ ಒಂಥರ ನನಗೆ ದುಃಖ ಆಗುತ್ತೆ. ಅಂಥ ಬಾಂಧವ್ಯಕ್ಕೆ ನಮ್ಮ ಬಾಂಧವ್ಯವನ್ನು ನೋಡಿ ಸಹಿಸಲಾರದೆ ಕೆಲವರು ಕಿಡಿಗೇಡಿಗಳು ಒಂದು ಕೊಡ ಹಾಲಿಗೆ ಒಂದು ದೊಡ್ಡ ಎಪ್ಪನ್ನು ಹಾಕ್ಬಿಟ್ರು. ಹಾಗೆ ಅವರ ಮಧ್ಯದಲ್ಲಿ ಕಂದಕವನ್ನು ಸೃಷ್ಟಿ ಮಾಡಿ ನಮ್ಮನ್ನು ಬೇರ್ಪಡಿಸಿದರು. ಹಾಗಾಗಿ ಆದರೂ ರಾಜಕೀಯ ವ್ಯತ್ಯಾಸಗಳು ಬರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೂ ಅವರಿಗೆ ಇನ್ನೂ ಭಗವಂತ ಹೆಚ್ಚು ಶಕ್ತಿಯನ್ನು ಕೊಡಲಿ, ಜನಸೇವೆಯನ್ನು ಮಾಡೋದಕ್ಕೆ ಅವ್ರಿಗಿನ್ನೂ ಹೆಚ್ಚು ಅವಕಾಶವನ್ನು ಕೊಟ್ಟು ಮುಂದೆ ಮಂತ್ರಿಯಾಗಿ ಈ ತಾಲೂಕಿಗೆ, ಈ ರಾಜ್ಯಕ್ಕೆ ಒಳ್ಳೆಯ ಉತ್ತಮವಾದ ಕೆಲಸವನ್ನು ಮಾಡಲಿ, ಹೆಚ್ಚು ಯುವಕರನ್ನ ಬೆಳೆಸೋದಕ್ಕೆ ಅವರು ಆಶೀರ್ವಾದವನ್ನು ಮಾಡಲಿ ಅಂತಂದು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ವಂದಿಸ್ತಾರೆ. ಹಿಂದುಳಿದ ವರ್ಗದವರೇ ಹೆಚ್ಚಿನ ಒಂದು ಸೇವೆಯನ್ನ ಮತ್ತೆ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ವಾಲ್ಮೀಕಿ ಮಹರ್ಷಿ ಸಹ ನಾವಿವತ್ತು ಜ್ಞಾಪಕ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ವಾಲ್ಮೀಕಿ ಮಹರ್ಷಿ ಬರೀ ನಾಯಕ ಜನಾಂಗಕ್ಕೆ ಮುಖ್ಯವಸ್ತ್ರಲ್ಲ, ಇದು ಸಮಾಜದ ಒಂದು ಆಸ್ತಿ ಇದ್ದಂಗೆ. ಹಾಗಾಗಿ ನಾವೆಲ್ಲರೂ ಸಹ ಈ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ವಾಲ್ಮೀಕಿ ಸಮಾಜದಲ್ಲಿ ಎಲ್ಲ ಸಮಾಜದಲ್ಲೂ ಒಳ್ಳೊಳ್ಳೆ ಮೇಧಾವಿಗಳು, ಉನ್ನತ
ವಾಗ್ಮಿಗಳು, ಮೇಧಾವಿಗಳು, ವಾಗ್ಮಿಗಳು ಎಲ್ಲರೂ ಜನಿಸಿದ್ದಾರೆ. ಅವರೆಲ್ಲರೂ ಸಹ ಸಮಾಜದ ಪರಿವರ್ತನೆಗೆ, ಸಮಾಜದ ಆಗುವವರಿಗೆ, ಸಮಾಜದ ಡೊಂಕನ್ನ, ಈಗ ಕನಕದಾಸರಾಗಿರಲಿ ಅವರು ಅಷ್ಟೇ ಹೇಳಿದ್ದು, ಕುಲವೆಂದು ಯಾಕೆ ಹೊಡೆದಾಡ್ತೀರಿ, ನಿಮ್ಮ ಕುಲದ ನೆಲೆ ಏನಾದ್ರು ಬಲ್ಲಿರ ಅಂತ ಹೇಳಿದರು. ಹಾಗೇನೆ ವಾಲ್ಮೀಕಿಯರು ಸಹ ಅಷ್ಟೇನೆ, ತಾನು ತನ್ನ ವೃತ್ತಿಯನ್ನ ಬಿಟ್ಟು ತಾನು ಪರಿವರ್ತನೆಯಾಗಿ ಸಮಾಜದ ಅಂಕು ಡೊಂಕುಗಳನ್ನ, ಸಮಾಜದಲ್ಲಿ ಎಲ್ಲರೂ ಸಹ ಸಹಬಾಳ್ವೆಯಿಂದ, ಸಹಕಾರದಿಂದ ಮತ್ತೆ ಪ್ರೀತಿ ವಿಶ್ವಾಸಗಳಿಂದ ನಾವೆಲ್ಲ ಬದುಕಬೇಕು ಅಂತಕ್ಕಂಥದ್ದನ್ನ ಮಾದರಿಯಾಗಿ ನಮಗೆ ವಾಲ್ಮೀಕಿಯವರು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ರೆ, ಮಾತಾಡೋರು ಇನ್ನೂ ಜಾಸ್ತಿ ಇದ್ದಾರೆ. ಅದಕ್ಕಾಗಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ವಾಲ್ಮೀಕಿ.